ಹಲೋ ನಮಸ್ತೆ, ನಾನು ಗೀತಾ ಸುಧಿ ವ್ಲಾಗ್ಸ್. ಈ ದಿನ ಬಿಸಿಬೇಳೆಬಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದು ಬಾಣಲಿ ಬಿಸಿಯಾಗೋ ಗಂಟ ವೆಯ್ಟ್ ಮಾಡೋಣ. ಈಗ ಬಾಣಲಿ ಬಿಸಿಯಾಗಿದೆ. ಇದಕ್ಕೆ ನಾವು ಅರ್ಧ ಕಪ್ ಆಗೋಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಈ ಉದ್ದಿನಬೇಳೆನ ಚೆನ್ನಾಗಿ ಕೆಂಪಗಾಗೋ ಗಂಟ ಹುರ್ಕೋಬೇಕು. ಇದು ಚೆನ್ನಾಗಿ ಕೆಂಪಗಾಗೋ ಗಂಟ ಹುರ್ಕೊಂಡು ಆಮೇಲೆ ಇದನ್ನು ನಾವು ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಇವಾಗ ಇದು ಚೆನ್ನಾಗಿ ಕೆಂಪಗಾಗಿದೆ. ಇದನ್ನು ನಾವು ತೆಗೆದು ಪ್ಲೇಟಿಗೆ ಹಾಕೋಣ. ಇವಾಗ ಅದೇ ಬಾಣಲಿಗೆ ಕಡಲೆಬೇಳೆನ ತೊಗೊಳ್ತಾ ಇದ್ದೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಉದ್ದಿನಬೇಳೆಗಿಂತ. ಇವಾಗ ಕಡಲೆಬೇಳೆನೂ ಅದೇ ರೀತಿ ಕೆಂಪಗಾಗೋ ಗಂಟ ಹುರ್ಕೊಳ್ಳೋಣ. ಇದು ಫುಲ್ಲು ಕಪ್ಪಗಾಗೋ ಗಂಟ ಹುರಿಬೇಡಿ, ಅದು ಕಹಿ ಬಂದ್ಬಿಡುತ್ತೆ. ಇವಾಗ ಇದು ಕೆಂಪಗಾಗಿದೆ. ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಇವಾಗ ಮತ್ತೆ ಅದೇ ಬಾಣಲಿಗೆ ನಾವು ಇದು ಗಸಗಸೆ ತಗೊಳ್ಳೋಣ. ನಾವು ಗಸಗಸೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ನಾನು 25 ಗ್ರಾಮ್ ಗಂಟ ಹಾಕಿದ್ದೀನಿ. ಇದು ಚೆನ್ನಾಗಿ ಕೆಂಪು ಕಲರ್ ಬರೋ ಗಂಟ ಹುರ್ಕೊಳ್ಳೋಣ. ಇವಾಗ ಎಲ್ಲದನ್ನು ಒಂದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ, ಪರವಾಗಿಲ್ಲ. ಇವಾಗ ಅದೇ ಬಾಣಲಿಗೆ ನಾನು ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಮೆಂತ್ಯ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಕು ನಮಗೆ. ಇವನ್ನು ಚೆನ್ನಾಗಿ ಕೆಂಪಗಾಗೋ ಗಂಟ ಹುರ್ಕೊಂಡು ಪ್ಲೇಟಿಗೆ ಹಾಕೋಣ. ಇವಾಗ ಅದೇ ಬಾಣಲಿಗೆ ಒಣಗಿದ ಮೆಣಸಿನ್ಕಾಯಿ ಬೇಡಿಗೆದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫ್ರೈ ಮಾಡಿ. ಇದು ನಾನು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಗಾಗಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕಿ, ನಾವು ಅದು ಯಾವುದಕ್ಕೂ ಎಣ್ಣೆ ಹಾಕಿಲ್ಲ, ಮೆಣಸಿನ್ಕಾಯಿಗೆ ಮಾತ್ರ ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಸ್ವಲ್ಪ ಝೂಮ್ ಆಗಿದೆ, ಯಾರೂ ತಪ್ಪು ತಿಳ್ಕೊಬೇಡಿ. ಕ್ಯಾಮ್ರಾ ನಾನು ರಿವರ್ಸ್ ಇಟ್ಬಿಟ್ಟಿದ್ದೀನಿ, ಆದ್ದರಿಂದ ನೋಡ್ಕೊಂಡಿಲ್ಲ.
ಇವಾಗ ಇದು ಕೆಂಪಗಾಗಿದೆ. ಇದನ್ನು ನಾವು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇವಾಗ ಅದೇ ಬಾಣಲಿಗೆ ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 25 ಗ್ರಾಮ್ ಆಗೋಷ್ಟು. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದು ಫುಲ್ಲು ಫ್ರೈ ಆಗಲಿ. ಇವಾಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಇವಾಗ ಅದೇ ಬಾಣಲಿಗೆ ನಾನು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಒಂದು 25 ಗ್ರಾಮ್ ಅಷ್ಟು ತೊಗೊಂಡು ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಅದೇ ಬಾಣಲಿಗೆ ಕರಿಬೇವು ಬಿಡಿಸಿ ಇಟ್ಕೊಂಡಿರೋಂಥ ಕರಿಬೇವನ್ನ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕೋದ್ರಿಂದ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಫ್ರೈ ಆಗಕ್ಕೆ ಇವಾಗ ಸ್ಟವ್ ಆಫ್ ಮಾಡಿ ಅದೇ ಪಾನಲ್ಲಿ ಸ್ವಲ್ಪ ಹೊತ್ತು ಇಟ್ಟಿರಿ. ಅದಾದಮೇಲೆ ಇವಾಗ ಸ್ವಲ್ಪ ಜೀರಿಗೆ ತೊಗೊಳ್ಳೋಣ. ಜೀರಿಗೆ ಇದನ್ನು ಒಂದು 2 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಳ್ಳಿ. ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಅದನ್ನು ಪ್ಲೇಟಿಗೆ ಶಿಫ್ಟ್ ಮಾಡಿ ಮತ್ತೆ ಅದೇ ಬಾಣಲಿಲಿ ಸ್ವಲ್ಪ ಮೆಣಸು ತೊಗೊಳ್ಳೋಣ. ಜಾಸ್ತಿ ಬೇಡ, ಅರ್ಧ ಸ್ಪೂನ್ ಆಗೋಷ್ಟು ಸಾಕು. ಸುಮ್ಮನೆ ಅದು ಬೆಚ್ಚಗಾಗಂಗೆ ಮಾಡಿ ಇವಾಗ ಇದನ್ನು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇವಾಗ ಎಲ್ಲದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಪುಡಿ ಮಾಡೋಕ್ಕೆ ರೆಡಿ ಮಾಡೋಣ. ಇವಾಗ ಎಲ್ಲ ನೋಡಿ, ಎಲ್ಲ ಒಂದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಕೆಂಪಗಾಗಿ ಹುರಿದಿದ್ದೀನಿ. ಇವಾಗ ನಾವು ಇದರ ಜೊತೆಗೆ ನಾನು ಧನಿಯಾನ ಹುರಿದ್ಬಿಟ್ಟು ಪುಡಿ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡೋಣ. ಫುಲ್ಲು ನುಣ್ಣಗಾಗೋಂಗೆ ರುಬ್ಬಬೇಕು. ನೀವು ಧನಿಯಾ ಸಪ್ರೇಟಾಗಿದ್ದರೆ ಹಂಗೇ ಹುರಿದು ಪುಡಿ ಮಾಡ್ಬೋದು, ಇಲ್ಲ ಅಂದರೆ ಧನಿಯಾ ಹುರಿದ್ಬಿಟ್ಟು ಪುಡಿ ಮಾಡ್ಬೋದು. ಇವಾಗ ನಾನು ಧನಿಯಾ ಪುಡಿ ಅರಿಶಿನ ಪುಡಿನೂ ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ, ಎಲ್ಲ ಒಂದೇ ಸಲ ಮಿಕ್ಸ್ ಆಗಲಿ ಅಂತ. ಇವಾಗ ನೋಡಿ ಎಲ್ಲ ಫುಲ್ಲು ಮಿಕ್ಸ್ ಮಾಡಿ ನುಣ್ಣಗೆ ಮಿಕ್ಸಿಲಿ ರುಬ್ಬಿದ್ದೀನಿ. ಇವಾಗ ಇದನ್ನು ನಾನು ಬೌಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ.
ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಿಸಿಬೇಳೆ ಬಾತ್ ಯಾವ ಥರ ಮಾಡೋದು ಈ ಪೌಡ್ರ್ ಹಾಕಿ ಅಂತ ನಾನು ತೋರಿಸ್ಕೊಡ್ತೀನಿ. ನಿಮಗೆ ಇದು ಇಷ್ಟ ಆದರೆ ಗೀತಾ ಸುದಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.